ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಚೆಲುವರಾಜ್ ಹೇಳ್ತಾರೆ, ಒಂದ್ಸಲ ನಿನ್ನ ಜೀವನ ಸರಿ ಮಾಡೋದಕ್ಕೆ ಸಾವಿನ ಕದನೇ ತಟ್ಟು ಬಂದಿದ್ದೀನಿ. ಈಗ ನಾನು ಸತ್ತಾದ್ರೂ ಸರಿ ನಿನ್ನ ಜೀವನನ ಸರಿ ಮಾಡೇ ಮಾಡ್ತೀನಿ ಅಂತ ಚೆಲುವರಾಜ್ ಹೇಳ್ತಾರೆ. ಅಪ್ಪ ದಯವಿಟ್ಟು ನೀನು ಹಾಗೆಲ್ಲ ಮಾತಾಡಬೇಡ ಅಂತ ವಿದ್ಯವ್ರು ಹೇಳ್ತಾರೆ. ಬದುಕನ್ನ ನಾನು ಸರಿ ಮಾಡದೇ ಇದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳು? ನಮ್ಮಪ್ಪ ಏನು ಹಿಂಗೆ ಮೌನವಾಗಿ ಹೊಂಟೋಗ್ಬಿಟ್ಟಂತ ನೀನು ಚಿಂತೆ ಮಾಡಬೇಡ ಮಗಳೇ, ನಾನಿದ್ದೀನಿ, ಏನು ಯೋಚನೆ ಮಾಡಬೇಡ, ಎಲ್ಲಾನು ನೋಡ್ಕೋತೀನಿ, ನೀನು ನಿಶ್ಚಿಂತೆಯಾಗಿ ಇರು ಮಗಳೇ ಅಂತ ಚೆಲುವರಾಜ್ ಹೇಳ್ತಾರೆ. ಆಗ ವಿದ್ಯವ್ರು ಹೇಳ್ತಾರೆ, ನಿನ್ನ ಮಾತನ್ನ ಕೇಳಿ ಈಗ ಧೈರ್ಯ ಬಂತು ಅಪ್ಪ, ನಾನು ಇದೀನಿ ಅಂತ ಒಂದು ಮಾತು ಹೇಳ್ದಲ್ಲಪ್ಪ, ಈ ಮಾತು ಸಾಕಪ್ಪ ನಾನು ಧೈರ್ಯವಾಗಿರಕ್ಕೆ ಅಂತ ವಿದ್ಯವ್ರು ಕೇಳಿದಾಗ ಚೆಲುವ ಅವ್ರು ಹೇಳ್ತಾರೆ, ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇಟ್ಬಿಟ್ಟು ನಿನ್ನ ಸಂತೋಷವಾಗಿ ಇರು ಮಗಳೇ ಅಂತ ಹೇಳ್ತಾರೆ. ನಾನು ಇವಾಗ ಫೋನ್ ಇಡ್ತೀನಿ ಅಂತ ಹೇಳ್ತಾರೆ. ಸರಿ ಅಪ್ಪ ಅಂತ ವಿದ್ಯವ್ರ ಫೋನ್ನ ಕಟ್ ಮಾಡ್ತಾರೆ. ಚಂಪಾ ಅಪ್ಪನ ಮಾತು ಕೇಳಿದ ಮ್ಯಾಕೆ ಕತ್ಲೆ ಕವಿದಿದ್ ನನ್ನ ಕಣ್ಮುಂದೆ ಒಂದು ಹೊಸ ಬೆಳಕು ಕಾಣ್ತಾ ಇದೆ ಚಂಪಾ. ಅಪ್ಪ ಏನಾದ್ರೂ ಮಾಡೇ ಮಾಡ್ತಾರ ಅನ್ನೋ ನಂಬಿಕೆ ಬರ್ತೈತಿ ಚಂಪಾ ಅಂತ ವಿದ್ಯವ್ರು ಹೇಳ್ತಾರೆ. ವಿದ್ಯಕ್ಕ ಅಪ್ಪ ಅಂದ್ರನೆ ಹಾಗೆ, ಏನೋ ಒಂದು ಧೈರ್ಯ, ನಂಬಿಕೆ, ಭರವಸೆ, ಅವ್ರೊಬ್ರು ನಮ್ಮ ಜೊತೆ ಇದ್ಬಿಟ್ರೆ ಸಾಕು, ಏನೋ ಒಂಥರ ಧೈರ್ಯ ಇದ್ದಂಗೆ. ಅಪ್ಪ ಅಂದ್ರೆ ಆಕಾಶ ಅಲ್ವೇ, ಇದನ್ನ ಬಾಚಿ ತಪ್ಕೋತಾರೆ ಅಂತ ಚಂಪವ್ರು ಹೇಳ್ತಾರೆ. ಹೇಳಿದಾರ ಅಂದ್ಮೇಕೆ ಭಯ ಪಡ್ಬೇಡ, ಖಂಡಿತ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾರೆ ಚಂಪಾ ಅವರು. ಎಲ್ಲ ಸರಿ ಹೋಗುತ್ತೆ, ನೀನ್ ಧೈರ್ಯವಾಗಿ ಇರು ವಿದ್ಯಕ್ಕ. ವಿದ್ಯೆಯವರು ಚಂಪಾ ಹೇಳಿದ್ದ ಮಾತಿಗೆ ಹ್ಞೂ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಭದ್ರ ಅವರು 4 ಗಂಟೆಗೆ ರಿಪೋರ್ಟ್ ಬರ್ತದೆ ಅಂದ, ಆಗ್ಲೇ 5 ಗಂಟೆ ಆಗ್ತೈತಿ. ಕ್ವಾಟ್ಲೆ ಎಲ್ಲೋದಂತ ಗೊತ್ತಾಯ್ತಾ ಇಲ್ವಲ್ಲ, ತಡಿ ಫೋನ್ ಮಾಡುವ ಅಂತ ಭದ್ರ ಫೋನ್ ಎತ್ಕೋಬೇಕಾದ್ರೆ ಕ್ವಾಟ್ಲೆ ಅವ್ರು ಅಲ್ಲಿಗೆ ಬರ್ತಾರೆ. ಲೇ ಕ್ವಾಟ್ಲೆ ಬಂದೆ ಅನ್ಲಾ, ರಿಪೋರ್ಟ್ ಬಂತೆ ಅನ್ಲಾ, ಹ್ಞೂ ಅನುಮಾನ ಪಟ್ಟಿದ್ ನಿಜ ತಾನೆ, ಮುಖ ಏನ್ ನೋಡ್ತಾ ಇದೀಯ, ಅಂತದ್ ಏನಾಯ್ತು ಹೇಳ ಅಂತ ಕೇಳ್ತಾರೆ ಭದ್ರ ಅವರು. ಇಲ್ಲ ಅಂತಮ್ಮ, ನಾವ್ ಅನುಮಾನ ಪಟ್ಟಿದ್ದು ಸುಳ್ಳಾಗೋಯ್ತು, ಕೇಕಲ್ಲಿ ಏನು ಬೆರ್ಸಿಲ್ವಂತೆ. ಕ್ವಾಟ್ಲೆ ಅದೇನ್ಲ ಹೇಳ್ತಾ ಇದೀಯಾ? ನಾನೇ ಹೇಳ್ತಾ ಇದೀನಿ ಅಂತಮ್ಮ ತಾನೆ, ಅಲ್ಲಿ ಆ ಹುಡುಗ ಮನೆ ತನಕ ಬಂದ್ ಹೇಳ್ಬಿಟ್ಟು ಹೋದ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಕೇಕಲ್ಲಿ ಏನು ಬೆರ್ತಿಲ್ಲ ಅಂದ್ಮ್ಯಾಕೆ ನನಗೆ ಮತ್ ಬರಕ್ಕೆ ಹೆಂಗ್ ಸಾಧ್ಯ ಐತೆ, ಹಂಗಾದ್ರೆ ನಾನ್ ಹೆಂಗ್ ಪ್ರಜ್ಞೆ ತಪ್ಪದೆ ಅಂತ ಭದ್ರ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಲೋಕಿ ಅವ್ರನ್ನ ತೋರಿಸ್ತಾರೆ. ಅವ್ರು ಹೇಳ್ತಾರೆ, ಯಾವನಿಗೆ ಹೇಳ್ತಾ ಇದೀಯಾ, 3 ತಿಂಗಳು ಊರಲ್ಲಿ ಇಲ್ಲ ಅಂದ್ರೆ ನನ್ನೇ ಮರ್ತು ಬಿಡ್ತೀಯಾ, ನಾನು ಮಾತಾಡಿದ್ರೆ ನಾನು ಯಾರಂತ ತೋರ್ಸ್ಬೇಕಾಗುತ್ತೆ. ಲೇ ಕೊಡ್ಲಾ ಎಣ್ಣೆನ, ಎಣ್ಣೆ ಇಸ್ಕೊಂಡ್ಬಿಟ್ಟು ಮತ್ತೆ ಹೇಳ್ತಾನಲ್ಲೇ ಕೊಡ್ಲಾ ಸೈಡ್ಸ್ನ, 90 ಹೊಡೆದು ತೋರಿಸ್ತೀನಿ, ನಾನು ಯಾರು ಅಂತ ತೋರಿಸ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಬಂದು ಕುತ್ಕೋತಾರೆ. ಎಣ್ಣೆನ ನೀರನ್ನು ಮಿಕ್ಸ್ ಮಾಡ್ಕೊಂಡು ಲೋಕಿ ಅವರು ಕುಡಿಬೇಕಾದ್ರೆ ಹಾಗೆ ನೋಡ್ತಾರೆ. ಟೇಬಲ್ ಮೇಲೆ ಚೆಲುವ ಅವರು ಮಲಗಿರ್ತಾರೆ. ಅಣ್ಣ ಚಿಯರ್ಸ್, ಯಾವನೋ ಫುಲ್ ಪೋಟ್ಕೊಂಡ್ಬಿಟ್ಟವನೇ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಲೋಕಿ ಅವರು. ಚೆಲುವ ಅವ್ರನ್ನ ನೋಡ್ತಿದ್ದ ಹಾಗೆ ಲೋಕಿ ಅವರು ಅನ್ಕೋತಾರೆ, ಅಯ್ಯೋ ಇವರು ಶಿವರಾಮೇಗೌಡರು ಬೀಗ್ರಲ್ವೇ, ಇವನೇನು ಈ ಪಾಟಿ ಕುಡಿದ್ಬಿಟ್ಟವನೇ ಅಂತ ಮನ್ಸಲ್ಲೇ ಮಾತಾಡ್ಕೊಂಡ್ಬಿಟ್ಟು, ಚೆಲುವಣ್ಣ ಏನಾಯ್ತಣ ಅಂತ ಕೇಳ್ತಾರೆ ಲೋಕಿ ಅವರು. ನಾನು ಯಾರು ಅಂತ ಗೊತ್ತೇ? ಆಗ ಲೋಕಿ ಅವ್ರು ಹೇಳ್ತಾರೆ, ಗೊತ್ತು ಬಿಡೋಣ, ನೀನು ಮಂತ್ರಿ ಶಿವರಾಮೇಗೌಡರು ಬೀಗ್ರಲ್ವೇ, ಅದ್ ಸರಿ ಏನಾಯ್ತಣ ಅಂತ ಕೇಳ್ತಾರೆ ಲೋಕಿ ಅವರು. ಆಗ ಚೆಲುವ ಅವ್ರು ಹೇಳ್ತಾರೆ, ಅನ್ಯಾಯ ಆಗೈತೆ. ಅದೇ ಏನ್ ಅನ್ಯಾಯ ಆಗಿರೋದು, ಯಾರಿಂದ ಅನ್ಯಾಯ ಆಗಿರೋದು ಹೇಳು ಅಂತ ಲೋಕಿ ಅವ್ರು ಕೇಳ್ತಾರೆ. ಆಗ ಚೆಲುವ ಅವ್ರು ಹೇಳ್ತಾರೆ, ಮಂತ್ರಿ ಶಿವರಾಮೇಗೌಡ್ರಿಂದ ನನ್ ಮಗಳು ಬದುಕಿದ್ರುವೆ ನನ್ನ ಅಳಿಯನಿಗೆ ಇನ್ನೊಂದ್ ಮದ್ವೆ ಮಾಡಕೊಂಡವ್ರೆ, ಭದ್ರೇಗೌಡ್ರು ಇನ್ನೊಂದ್ ಮದ್ವೆ ಮಾಡ್ಕೊಳಕ್ಕೆ ಹೆಂಗ್ ಸಾಧ್ಯ ಅಂತ ಕೇಳ್ತಾರೆ ಲೋಕಿ ಅವರು. ನನ್ನಿಂದ ಇದನ್ನ ನಂಬಕ್ ಸಾಧ್ಯನೇ ಆಗ್ತಿಲ್ಲ, ಅಷ್ಟಕ್ಕೂ ಹೆಣ್ಣೇರಣ ಅಂತ ಕೇಳ್ತಾರೆ. ಇನ್ಯಾರು, ಶಿವರಾಮೇಗೌಡ್ರು ತಂಗಿ ಅವ್ರ ಮಗಳು ಭಿನ್ನಾನ್ಗಿಟ್ಟಿದಳಲ್ಲ ವಿನಂತಿ, ಅವಳೇ ಅಂತ ಹೇಳ್ತಾರೆ ಚೆಲುವ ಅವರು. ಆ ಮಾತನ್ನ ಕೇಳ್ಬಿಟ್ಟು ಲೋಕಿ ಅವ್ರು ಶಾಕ್ ಆಗ್ತಾರೆ. ಚೆಲುವಣ್ಣ ನೀನ್ ನಿಜಾನೇ ಹೇಳ್ತಾ ಇದೀಯಾ ಅಂತ ಲೋಕಿ ಅವ್ರು ಕೇಳ್ತಾರೆ. ಅವ್ರ ತಂಗಿ ಮಗಳ ಜೊತೆ ಮದ್ವೆ ಮಾಡಕ್ ಹೋಗಿ ನನ್ ಮಗಳಿಗೆ ಅನ್ಯಾಯ ಮಾಡೋಕೆ ಹೊಂಟವ್ರ ಕಾಣೋಣ, ನ್ಯಾಯ ಕೊಡ್ಸೋರೆ ನಮಗೆ ಅನ್ಯಾಯ ಮಾಡ್ಬಿಟ್ರೆ ನಾವು ಯಾರ್ ತಗೋ ಹೋಗಿ ನ್ಯಾಯ ಕೇಳ್ಬೇಕು ಅಣ್ಣ ಅಂತ ಅಳ್ತಾ ಇರ್ತಾರೆ ಚೆಲುವ ಅವರು. ಚೆಲುವ ಅವರು ಕುಡಿದ್ಬಿಟ್ಟು ಅಲ್ಲೇ ಟೇಬಲ್ ಮೇಲೆ ಮಲಗ್ಬಿಡ್ತಾರೆ. ಅದನ್ನ ನೋಡ್ಬಿಟ್ಟು ಲೋಕಿ ಅವ್ರು ಹೇಳ್ತಾರೆ, ಹಳೆ ಗಾಡಿ ಸ್ವಲ್ಪ ಎಪ್ಸೋದ್ ಕಷ್ಟನೇ, ಆದ್ರೂ ಎಂತ ವಿಷಯ ಹೇಳಿದೆ ಚೆಲುವಣ್ಣ. ಈ ಕಡೆ ವಿನಂತಿ ನಿನ್ನ ಹತ್ರ ಏನೋ ಹೇಳ್ಬೇಕು ಅವ್ವ ಅಂತ ಸಾವಿತ್ರಿಗೆ ಹೇಳ್ತಾ ಇರ್ಬೇಕಾದ್ರೆ ಲೋಕಿ ಅವರು ಆ ತಕ್ಷಣಕ್ಕೆ ಫೋನ್ ಮಾಡ್ತಾರೆ. ವಿನಂತಿ ಫೋನ್ನ ಕೈಗೆ ಎತ್ಕೊಂಡ್ಬಿಟ್ಟು ಆ ನಂಬರ್ನ ಚೆಕ್ ಮಾಡಿ ಗಾಬರಿ ಆಗ್ಬಿಡ್ತಾಳೆ. ಅವ್ವ ಲೋಕಿ ಕಣವ್ವ, ಇಷ್ಟು ದಿನ ಇಲ್ದೇ ಇರೋನು ಇವಾಗ ಯಾಕವ್ವ ಫೋನ್ ಮಾಡ್ತಾ ಇದ್ದಾನೆ ಅಂತ ವಿನಂತಿ ಹೇಳಿದಾಗ, ಕೊಡಿ ಇಲ್ಲಿ ನಾನು ಮಾತಾಡ್ತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಇವನ್ಗೆ ಕೊಡೋದೆಲ್ಲ ಕೊಟ್ಟಾಯ್ತಲ್ಲ, ಮತ್ತೆ ಫೋನ್ ಮಾಡ್ತಾ ಇದ್ದಾನೆ, ಅದು ಏನು ಅಂತ ನಾನೇ ಕೇಳ್ತೀನಿ ಇರು, ಹೇಳ್ತಮ್ಮಯ್ಯ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅಕ್ಕಯ್ಯ ಸಾಯ ಗಂಟ ಈ ತಮ್ಮನ್ ಋಣ ಮರೆಯಕ್ಕಿಲ್ಲ ಅಂತ ಅನ್ಬಿಟ್ಟು ಈ ತಮ್ಮನಿಗೆ ಹೇಳ್ದಂಗೆ ನಿನ್ ಮಗಳು ಮದ್ವೆ ಮಾಡ್ತಾ ಇದೀಯಲ್ಲ, ಇದು ಸರಿನಾ ಅಕ್ಕಯ್ಯ ಅಂತ ಲೋಕಿ ಅವ್ರು ಕೇಳ್ತಾರೆ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅದೇನೋ ಅದ್ಯಾವ್ರ ದಯದಿಂದ ನನ್ ಮಗಳಿಗೆ ಒಳ್ಳೇದಾಯ್ತೈತಿ ಕಣಪ್ಪ ಅಕ್ಕಯ್ಯ, ನಿನ್ ಮಗಳು ಮದ್ವೆ ಆಗ್ಬೇಕು ಅಂತ ಅಂದ್ರೆ ಬೇಕಾಗಿರೋದು ಅದ್ಯಾವ್ರ ದಯೆ ಅಲ್ಲ, ಈ ಲೋಕಿ ದಯೆ, ಅದಕ್ಕೆ ನೀನು ಒಸಿ ನನ್ ಕಡೆ ಗಮನ ಕೊಡ್ಬೇಕಲ್ವೇ ಅಂತ ಲೋಕಿ ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಅಲ್ಲ ಕಣಪ್ಪ ನೀನ್ ಮತ್ತೆ ಕೇಳಬಾರ್ದು ಅಂತ, ಮತ್ತೆ ಹಿಂಗೆ ಕೇಳಿ ನಾನು ಎದುರಿಸ್ತಾ ಇದೆಯಲ್ಲ ಅಂತ ಸಾವಿತ್ರಿ ಅವ್ರು ಹೇಳಿದಾಗ, ಅಲ್ಲಕ್ಕ ಏನು ಒಳ್ಳೆ ಖಜಾನೆಗೆ ಕೈ ಹಾಕಿದೀಯಾ, ಈ ತಮ್ಮನಿಗೆ ಹೊಸಿ ಚಿಲ್ಡ್ರೆ ಎಸ್ತ್ರೆ ಖಜಾನೆ ಕಮ್ಮಿ ಆಯ್ತದ ಹೇಳಿ ಅಂತ ಲೋಕಿ ಹೇಳ್ತಾರೆ. ಸರಿ ನಿನ್ಗೇನು ಬೇಕು ಹೇಳು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಮಗಳನ್ನ ದೊಡ್ಡ ಸಾಮ್ರಾಜ್ಯಕ್ಕೆ ಅಧಿಪತಿ ಮಾಡೋಕೊಂಟಿದೀಯಾ, ಅದೇನು ಕೊಟ್ಟಿಯ ನೀನೇ ಹೇಳು ಅಕ್ಕಯ್ಯ ಅಂತ ಹೇಳ್ತಾರೆ ಲೋಕಿ ಅವರು.
2 ಲಕ್ಷ ಕೊಡ್ತೀನಿ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅಕ್ಕ ನೀನು ಹೇಳಿದ ವಿಷಯಕ್ಕೆ ನಾನು ಹೊಡೆದಿರೋ ಪೆಗ್ಗೆ ಇಳಿದೋಯ್ತು ಅಂತ ಲೋಕಿ ಹೇಳ್ತಾರೆ. ಆದ್ರೆ ಆ ದುಡ್ಡು ನಿನ್ ಕೈಗೆ ಬಂದಿದ ತಕ್ಷಣನೇ ನೀನು ನನ್ನ ಮಗಳನ್ನ ಮರ್ತು ಬಿಡ್ಬೇಕು ಅಂತ ಸಾವಿತ್ರಿ ಅವ್ರು ಎಚ್ಚರಿಕೆ ಕೊಡ್ತಾರೆ. ಅಕ್ಕ ನಾನು ಕನ್ಸಲ್ಲೂ ನೆನ್ಸ್ತಿರೋವಷ್ಟು ದುಡ್ಡು ಕೊಡ್ತಾ ಇದೀಯ ಅಂದ್ಮ್ಯಾಕೆ ನಾನ್ ಯಾಕೆ ನಿಮ್ಮನ್ನ ನೆನ್ಸ್ಕೊಳ್ಳಿ, ದುಡ್ಡು ಕೈಗೆ ಸೇರಿದ ತಕ್ಷಣನೇ ನಾನ್ ಯಾರೋ ನೀನ್ ಯಾರೋ ಅಂತ ಹೇಳ್ತಾರೆ ಲೋಕಿ ಅವರು. ಸರಿ, ಯಾರಿಗೂ ತಿಳಿದಂಗೆ ನಮ್ಮ ಮನೆ ಹತ್ರ ಬಂದು ನನಗೆ ಫೋನ್ ಮಾಡು, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ ಸಾವಿತ್ರಿ ಅವರು. ಲೋಕಿ, ನಿಂದೇನೋ ನಿಂದ ಅದೃಷ್ಟ, ಚೆಲ್ವಣ್ಣ ಒಳ್ಳೆ ಸುದ್ದಿನ ಕೊಟ್ಬಿಟ್ಟೆ, ಒಳ್ಳೆ ಬ್ರ್ಯಾಂಡ್ ಕೊಡು ಅಂತ ಕೇಳ್ತಾರೆ ಲೋಕಿ ಅವರು. ಅವ್ವ ದುಡ್ಡು ಎಲ್ಲಿಂದ ಕೊಟ್ಟಿ ಅಂತ ವಿನಂತಿ ಅವ್ರು ಕೇಳ್ತಾರೆ. 10 ಲಕ್ಷ ಕೊಟ್ಟಾರಲ್ಲ ಅದರಿಂದಾನೇ ಕೊಡ್ತೀನಿ, ಏನಾದ್ರೂ ಆಗ್ಲಿ ಆ ಮದ್ವೆ ನಡಿಬೇಕು ಆಟೆ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಈ ಕಡೆ ಭದ್ರ ಅವ್ರು ಹೇಳ್ತಾರೆ, ಲೇ ಕ್ವಾಟ್ಲೆ, ತೇರಿನ ಚಕ್ರಕ್ಕೆ ಕಲ್ ಸಿಗಾಕೊಂಡ್ರೆ ಹೆಂಗಾಗುತ್ತಾ, ಗೊತ್ತಾಗ್ತಿಲ್ಲ ಅಣ್ತಮ್ಮ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ತೇರಿನ ದಿಕ್ಕೆ ಬದ್ಲಾಯ್ತದೆ ಅಂದ್ರೆ ನಮ್ ದಾರಿನ ತಪ್ಸಕ್ಕೆ ಏನೋ ಮಸ್ಲತ್ತು ಮಾಡ್ತವ್ರೆ ಅಂತ ಅನಿಸ್ತೈತ್ ಕಣ್ಲಾ. ಕೋಟ್ಲೆ, ಆ ಕೇಕ್ ನ ಇನ್ನೊಂದ್ ಲ್ಯಾಬಿಗೆ ಕೊಡ್ಬೇಕಾಗಿತ್ತು ಅಂತ ಭದ್ರವ್ರು ಹೇಳ್ತಾರೆ. ಅಂತಮ್ಮ, ಅದು ನನಗೆ ಚೆನ್ನಾಗ್ ಗೊತ್ತಿರೋ ಲ್ಯಾಬೆಯ, ಅದಕ್ಕೆ ಕೊಟ್ಟೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಆದ್ರೂ ಅದ್ರಲ್ಲಿ ಏನು ಬೆರ್ತಿಲ್ಲ ಅಂತ ಅದ್ ಹೆಂಗ್ಲ ಬಂತು ಅಂತ ಭದ್ರವ್ರು ಕೇಳ್ತಾರೆ. ಅಣ್ತಮ್ಮ, ನಮಗ್ ಬಂದ್ರದು ಬರೀ ಅನುಮಾನ, ಅದೇ ನಿಜ ಆಗ್ಬೇಕಂತ ಏನು ಇಲ್ವಲ್ಲ. ನೋಡು, ನನಗೆ ಅರ್ಜೆಂಟ ಬೇಕು ಅಂದಿದ್ಕೆ ಪಾಪ ಮನೆ ತನಕ ಬಂದ್ಬಿಟ್ಟು ಹೋಗವ್ನೆ ಅಂದ್ಮ್ಯಾಕೆ ಅವನ ಮೇಲೆ ಅನುಮಾನ ಪಡಕ್ಕಾಗುತ್ತಾ ಹೇಳು ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಆದ್ರೂ ನಾನು ಹೆಂಗ್ಲ ಜ್ಞಾನ ತಪ್ಪದೆ ಅಂತ ಭದ್ರವ್ರು ಕೇಳ್ತಾರೆ. ಗ್ರಾಚಾರ ಕೆಟ್ಟಾಗ ಹಗ್ಗನೂ ಹಾವಾಯ್ತದಂತೆ, ಹಂಗೆ ನಮ್ ಟೈಮ್ ಸರಿ ಇಲ್ದಾಗ ನಮಗ್ ಗೊತ್ತಿಲ್ದಂಗೆ ಏನ್ ಬೇಕಾದ್ರೂ ಆಗಿರ್ಬೋದು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಲೇ ಕ್ವಾಟ್ಲೆ, ನಾನು ಅಂತ ಕೆಲಸ ಮಾಡೋದಿಲ್ಲ ಅಂತ ಸಾಬೀತ್ ಮಾಡಕ್ ಇದ್ದದ್ದು ಒಂದೇ ಒಂದ್ ದಾರಿ, ಅದು ಮುಚ್ಚೋಯ್ತಲ್ಲ ಅಂತ ಭದ್ರವ್ರು ಹೇಳ್ತಾ ಇರ್ಬೇಕಾದ್ರೆ ಭದ್ರಮಾಮ ಅನ್ಕೊಂಡು ವಿನಂತಿ ಆ ರೂಮ್ ಒಳಗ್ ಬರ್ತಾರೆ. ಭದ್ರಮಾಮ, ಸೀರೆ ತಗೋಬೇಕಾಗಿತ್ತು, ನಿನ್ಗೆ ಯಾವ ಕಲರ್ ಅಂತ ಇಷ್ಟ ಹೇಳು, ಆ ಕಲರ್ ಸೀರೆನೇ ನಾನು ತಗೋತೀನಿ ಅಂತ ವಿನಂತಿ ಅವ್ರು ಹೇಳ್ತಾರೆ. ವಿನಂತಿ, ಮೊದ್ಲೇ ನನ್ನ ತಲೆ ಕೆಟ್ಟೋಗೈತೆ, ನೀನು ಸೀರೆ ಗೀರೆ ಅಂತ ಮಾತಾಡಿ ನನ್ನ ತಲೆ ಚಿಟ್ಟಿಡಿಸ್ಬೇಡ, ಸುಮ್ಕೆ ಹೊಂಟೋಗು ಅಂತ ಭದ್ರವ್ರು ಹೇಳ್ತಾರೆ. ಅಲ್ಲ ಮಾಮ, ಮದ್ವೆ ಮುಂದಿಟ್ಕೊಂಡು ಹಿಂಗೆ ಆಕಾಶನೇ ತಲೆ ಮೇಲೆ ಬಿದ್ದೋರಂಗೆ ಇದ್ರೆ ಹೆಂಗೇಳು, ಹೊಸಿ ನಕ್ನಕ್ತಾ ಖುಷಿಯಾಗಿ ಸಂತೋಷವಾಗಿ ಇರಬಾರ್ದೆ ಅಂತ ವಿನಂತಿ ಅವ್ರು ಹೇಳ್ತಾರೆ. ನೋಡು, ನಾನು ಪಿತ್ತನ್ ನೆತ್ತಿಗೇರ್ಸ್ಬೇಡ, ಮದ್ವೆ ಅಂತ ಸಂತೋಷ ಪಡಕ್ಕೆ ನಾನೇನು ನಿನ್ನ ಇಷ್ಟಪಟ್ಟು ಮದ್ವೆ ಮಾಡ್ಕೊತಾ ಇಲ್ಲ, ವಿಧಿ ಇಲ್ದೇನೆ ಧರ್ಮ ಸಂಕಟಕ್ಕೆ ಸಿಲ್ಕೊಂಡು ಮದ್ವೆಗೆ ಒಪ್ಕೊಂಡಿದೀನಿ ಅಷ್ಟೇ ಅಂತ ಭದ್ರವ್ರು ಹೇಳ್ತಾರೆ. ಅದನ್ನೇ ನೆಪ ಮಾಡ್ಕೊಂಡು ನನ್ನ ತಲೆ ತಿಂದ್ರೆ ಸುಮ್ಕೆ ಇರಕ್ಕಿಲ್ಲ, ಸುಮ್ಕೆ ಹೊಂಟೋಗು ಅಂತ ಹೇಳ್ತಾರೆ ಭದ್ರ ಅವರು. ವಿಧಿ ಇಲ್ದೇನೆ ಅಂದ್ರೆ ಏನ್ ಅರ್ಥ ಮಾಮ, ಇವತ್ತು ಈ ಮದ್ವೆ ಆಗಿರೋದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತೈತಲ್ವೇ, ಹಂಗ್ ನೋಡಕ್ ಹೋದ್ರೆ ಈ ಮದ್ವೆ ನನಗ್ ಕಷ್ಟ ಆಗ್ಬೇಕು, ಆದ್ರೆ ನನ್ನ ಹಣೆ ಬರ ಒಪ್ಕೊಂಡು ಸಂತೋಷ ಇಲ್ವೇ ಅಂತ ಕೇಳ್ತಾಳೆ ವಿನಂತಿ. ಹೀಗೆ ಹಿಂಗಿರಕ್ ಬರಕಿಲ್ಲ, ಈ ಮದ್ವೆ ನೆನ್ಸ್ಕೊಂತ ಇದ್ರೆ ಮೈಯೆಲ್ಲ ಉರಿತದೆ, ಅದ್ರ ನೀನೊಂಥರ ಆಡಿದ್ರೆ ನನ್ನ ಮನ್ಸತ್ವನ ಕಳ್ಕೊಬೇಕಾಗುತ್ತೆ, ಅದಕ್ಕೆಲ್ಲ ಅವಕಾಶ ಮಾಡ್ಕೊಳ್ಬೇಡ, ಸುಮ್ಕೆ ಹೊಂಟೋಗು ಅಂತ ಹೇಳ್ತಾರೆ ಭದ್ರ ಅವರು. ಅಲ್ಲ ಮಾಮ, ನಾನು ನಿನ್ ಹೆಂಡ್ರಾಗಳು, ನಾನು ಯಾವ ಬಣ್ಣದ್ದು ಸೀರೆ ಉಟ್ಕೊಂತೀನಿ ಅಂತ ನಿನ್ನನ್ ಕೇಳೋದ್ ಬಿಟ್ಬಿಟ್ಟು ಇನ್ಯಾರನ್ ಕೇಳಿ ಅಂತ ವಿನಂತಿ ಹೇಳ್ತಾರೆ. ಲೇ ಕ್ವಾಟ್ಲೆ, ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ, ಮೊದ್ಲು ಇಲ್ಲಿಂದ ಹೋಗಕ್ ಹೇಳ ಅಂತ ಕ್ವಾಟ್ಲೆಗೆ ಹೇಳ್ತಾರೆ ಭದ್ರ ಅವರು. ವಿನಂತಿ ಆಚೆಗೆ ಹೋಗು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಕಣ್ಸನ್ನೆಯಲ್ಲಿ ಎಚ್ಚರಿಕೆ ಕೊಡ್ತಾಳೆ ವಿನಂತಿ ಕ್ವಾಟ್ಲೆ ಅವರಿಗೆ. ಅಲ್ಲ ಮಾಮ, ನಮ್ಮಿಬ್ಬರ ಮಧ್ಯದಲ್ಲಿ ಕ್ವಾಟ್ಲೆ ಅಣ್ಣ ಯಾಕೆ ಬರ್ತಾರೆ, ನಾನು ಕೇಳ್ತಾ ಇರೋದು ನಿನ್ನ ತಾನೇ, ಹೇಳ್ ಮಾಮ ಅಂತ ಭದ್ರವ್ರನ್ನ ಫೋರ್ಸ್ ಮಾಡಿದಾಗ ಭದ್ರವ್ರಿಗೆ ಕೋಪ ಬಂದು ವಿನಂತಿ ಕೆನ್ನೆಗೆ ಜೋರಾಗಿ ಬಾರಿಸ್ಬಿಡ್ತಾರೆ. ಒಬ್ಬ ಮನುಷ್ಯನಿಗೆ 1 ಕಿತ ಹೇಳ್ಬೋದು, 2 ಕಿತ ಹೇಳ್ಬೋದು, 10 ಸಲ ಬೇಕಾದ್ರೂ ಹೇಳ್ಬೋದು, ಅಂತದು ನಿನ್ನಂತಳಿಗೆ ಹೆಂಗ್ ಹೇಳ್ಬೇಕು, ತಾನಾಗೆ ಬಂದು ನನ್ನನ್ನ ಮೈ ಮುಟ್ಟು ಮಾತಾಡೋದು, ಆಮೇಲೆ ಅಟ್ಟಿಯವ್ರ ಮುಂದೆ ಹೋಗಿ ನಾನೇ ಏನ್ ಮಾಡ್ಬಿಟ್ಟೆ ಅಂತಂದು ಮೊಸಳೆ ಕಣ್ಣೀರ್ ಹಾಕೋದು, ಇದೇ ತಾನೇ ನೀನ್ ಅವತ್ ಮಾಡಿದ್ದು. ಹೇಳ್ತಾ ಇದ್ದೀನಿ ಕೇಳು, ಇನ್ನೊಂದ್ಸಲ ನನ್ನ ರೂಮಿಗೆ ಬಂದು ಹಿಂಗೆಲ್ಲ ನಡ್ಕೊಂಡ್ರೆ ನಂದು ಇನ್ನೊಂದ್ ಮುಖ ನೋಡ್ಬೇಕಾಗುತ್ತೆ, ಹುಷಾರ್ ಅಂತ ಹೇಳ್ತಾರೆ ಭದ್ರ ಅವರು. ಹೋಯ್ತಾ ಇರು, ಏನ್ ಹಂಗ್ ದುರ್ಗುಟ್ಕೊಂಡ್ ನೋಡ್ತಾ ಇದ್ದೀ, ಹೋಯ್ತೇ ಇಲ್ಲ 4 ಬಿಡ್ಲಾ ಅಂತ ಹೇಳಿ ಹೊಡೆಯಕಂತ ಹೋದಾಗ ಕ್ವಾಟ್ಲೆ ಅವ್ರು ಬಂದವ್ರನ್ನ ಅಣ್ತಮ್ಮ ಅಂತ ಹಿಡ್ಕೋತಾರೆ. ಯಾಕೆ ಹಿಂಗ್ ಆಡ್ತಾ ಇದೀವಿ, ಹೊಸಿ ಸಮಾಧಾನವಾಗಿರು. ವಿನಂತಿ, ಅಣ್ತಮ್ಮನ ಮನ್ಸು ಸರಿ ಇಲ್ಲ, ಮೊದ್ಲು ಇಲ್ಲಿಂದ ಹೋಗು ಅಂತ ಕ್ವಾಟ್ಲೆ ಅವ್ರು ಹೇಳಿದ್ರು ಸಹ ವಿನಂತಿ ಅಲ್ಲೇ ನಿಂತಿರ್ತಾರೆ. ಅದನ್ನ ನೋಡ್ಬಿಟ್ಟು ಮತ್ತೆ ಹೊಡೆಯೋದಿಕ್ಕಂತ ಭದ್ರವ್ರ ಮುಂದಾದಾಗ ಕ್ವಾಟ್ಲೆ ಅವ್ರು ಅವ್ರನ್ನ ಹಿಡ್ಕೋತಾರೆ. ವಿನಂತಿ, ಹೋಗು ಅಂದೆ ಅಂತ ಕ್ವಾಟ್ಲೆ ಅವ್ರು ಚೀರ್ತಾರೆ. ಆಗ ವಿನಂತಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅಣ್ತಮ್ಮ ಬಾ ಇಲ್ಲಿ ಕುತ್ಕೋ ಅಂತ ಕೂರಿಸ್ತಾರೆ ಕ್ವಾಟ್ಲೆ ಅವ್ರು ಭದ್ರ ಅವ್ರನ್ನ. ಹೊಸಿ ಸಮಾಧಾನ ಮಾಡ್ಕೊ ಅಣ್ತಮ್ಮ, ಆದ್ರೂ ಹಂಗ್ ಕೈ ಮಾಡ್ಯಾರ ಅಂತ ಕ್ವಾಟ್ಲೆ ಅವ್ರು ಕೇಳಿದಾಗ ಭದ್ರವ್ರು ಹೇಳ್ತಾರೆ, ಲೇ ಕ್ವಾಟ್ಲೆ, ಅವತ್ ರಾತ್ರಿ ಹಿಂಗೆ ಬಂದಾಗ 4 ಬಾರ್ಸ್ ಕಳ್ಸಿದ್ರೆ ಹಿಂಗ ಆಗ್ತಾ ಇರ್ಲಿಲ್ಲ, ಅದೇ ತಪ್ಪನ ತಿರ್ಗಾ ಮಾಡು ಅಂದಿಯಾ ಅಂತ ಭದ್ರವ್ರು ಹೇಳ್ತಾರೆ. ಕ್ವಾಪದ ಕೈಗೆ ಬುದ್ಧಿ ಕೊಡ್ಬೇಡ, ತಿರ್ಗಾ ಇನ್ನೊಂದು ಅನಾಹುತಕ್ಕೆ ದಾರಿ ಮಾಡ್ಕೊಡ್ಬೇಡ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಇಲ್ಲ ಕಣ್ಲ ಕ್ವಾಟ್ಲೆ, ಏನೋ ಆಗದೆ, ಅದು ಏನು ಅಂತ ತಿಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ಹೆಂಗಾಯ್ತು ಏನಾಯ್ತು ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಳ್ಳೇಬೇಕು ಕಣ್ಲ ಅಂತ ಹೇಳ್ತಾರೆ ಭದ್ರ ಅವರು. ಈ ಕಡೆ ವಿನಂತಿ ಕೋಪ ಮಾಡ್ಕೊಂಡು ಸಿಟ್ಟಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಆಗ ಸಾವಿತ್ರಿ ಅವ್ರು ಹೇಳ್ತಾರೆ, ಯಾಕೆ ಹಿಂಗ್ ಮಕ ಊದಿಸ್ಕೊಂಡ್ ಕೂತಿದೀಯಾ, ಅಂತದ್ ಏನಾಯ್ತು, ನಿನ್ನೆ ಕೇಳ್ತಾ ಇರೋದು, ಮಾತಾಡೆ ಅಂತ ಸಾವಿತ್ರಿ ಅವ್ರು ಕೇಳಿದಾಗ ವಿನಂತಿ ಅವರು ತನ್ನ ಕೆನ್ನೆನ ತೋರಿಸ್ತಾರೆ. ಏನೇ ಯಾರೋ ಹೊಡೆದ್ರಂಗ ಇದಾರೆ, ಏನಾಯ್ತೆ ಅಂತ ಕೇಳ್ತಾರೆ ಸಾವಿತ್ರಿ ಅವರು. ವಿನಂತಿ ಮಾತಾಡೆ, ಯಾಕೆ ಹಿಂಗ್ ಮಕ ಊದಿಸ್ಕೊಂಡ್ ಕುಂತಿದೀಯಾ,
ಹೊಡೆದ್ಮೇಲೆ ಮಕ ಊದಿಸ್ಕೊಳ್ದೆ ಇನ್ನೇನ್ ಮಾಡ್ಲಿ ಅಂತ ವಿನಂತಿ ಕೇಳ್ತಾರೆ. ಯಾರೇ ನೀನು ಹೊಡೆದವರು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಇನ್ಯಾರು ಆ ಭದ್ರಮಾಮ ಅಂತ ವಿನಂತಿ ಹೇಳ್ತಾರೆ. ಲೇ ನೀನೇನೇ ಮಾಡ್ದೆ, ಅವನ್ಯಾಕ್ ನೀನು ಹೊಡೆದ ಅಂತ ಒಸಿ ನೆಟ್ಟಿಗೆ ಹೇಳು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಆಗ ವಿನಂತಿ ಹೇಳ್ತಾರೆ, ಹಾ ಮದ್ವೆ ಆಗೋ ಗಂಡಂತವ ಮದ್ವೆಗೆ ಯಾವ ಕಲರ್ ಸೀರೆ ತಗೊಳ್ಳಿ ಅಂತ ಕೇಳಿದ್ರೆ ಪ್ರೀತಿಯಿಂದ ಹೇಳ್ಬೇಕು ತಾನೆ, ಅದನ್ನ ಬಿಟ್ಬಿಟ್ಟು ಹಿಂಗ್ ಹೊಡೆದ್ ಕಳ್ಸಾರೆ ಅಂತ ಹೇಳ್ತಾರೆ ವಿನಂತಿ ಅವರು. ವಿನಂತಿ ಮಾತನ್ನ ಕೇಳ್ಬಿಟ್ಟು ಸಾವಿತ್ರಿ ಅವ್ರು ಸಹ ಮತ್ತೆ ಹೊಡಿತಾರೆ. ಅವ್ವ ನೀನ್ ನನ್ ಕೆನ್ನೆ ಹೊಡೆದ್ಬಿಟ್ಟಲ್ಲ, ಈಗ ನೀನ್ ಯಾಕವ್ವ ಹೊಡೆದೆ ಅಂತ ಕೇಳ್ತಾರೆ ವಿನಂತಿ ಅವರು. ಈಗ ಒಂದ್ ಹೊಡೆದ್ರದಲ್ಲ ಇನ್ನೊಂದು ಹಿಂಗೆ ಆಡ್ತಾ ಇದ್ರೆ ಈ ಕೆನ್ನೆಗೂ ಬಾರಿಸ್ತೀನಿ ಅಂತ ಸಾವಿತ್ರಿ ಹೇಳ್ತಾರೆ. ಏ ಸಾವಿತ್ರಿ ನಿನಗೇನಾದ್ರೂ ತಲೆ ಕೆಟ್ಟೈತಾ ಅಂತ ವಿನಂತಿ ಹೇಳ್ತಾರೆ. ನಿನ್ ಕೆಟ್ಟೋಗಿರೋ ತಲೆ ನಾನ್ ನೆಟ್ಟಗ್ ಮಾಡ್ತಾ ಇದೀನಿ, ನಾನ್ ಮಾಡ್ತಾ ಇರೋದೇನು ನೀನ್ ಮಾಡ್ತಿರೋ ಅವಾಂತರ ಏನು, ಮದ್ವೆ ಆಗಗಂಟ ಅವನ್ ತಕ್ ಹೋಗ್ಬೇಡ, ಅವನ್ನ ಕೆಣಕ್ಬೇಡ ಅಂತ ನಾನು ಹೇಳಿದ್ದೆ ತಾನೆ. ನೋಡು ನಾನು ಈಗ್ಲೂ ಹೇಳ್ತಾ ಇದೀನಿ, ಸುಮ್ಕೆ ಇರು, ಬೇಕಾದ್ರೆ ಆಮೇಲೆ ಏನಾರು ಮಾಡ್ಕೊಳ್ಳುವಂತೆ, ಅಂತದ್ರಲ್ಲಿ ಹೋಗಿ ಹೋಗಿ ಮತ್ತೆ ಅದೇ ಕೆಲಸ ಮಾಡ್ತಾ ಇದೀಯೇನೆ ಅಂತ ಹೇಳ್ತಾರೆ ಸಾವಿತ್ರಿ. ಅದು ಹಂಗಲ್ಲ ಕಣವ ಅಂತ ವಿನಂತಿ ಹೇಳ್ತಾರೆ. ಈಗ್ಲೇ ಆ ಕ್ವಾಟ್ಲೆ ಆ ಕೇಕ್ ನ ಪರೀಕ್ಷೆ ಮಾಡಕ್ ಹೋಗಿ ಸತ್ಯ ಎಲ್ರಿಗೂ ತಿಳಿಸ್ತಾ ಇದ್ದ, ಬಾಯಿ ಮುಚ್ಚೋ ಹೊತ್ತಿಗೆ ಒಂದ್ ಜನ್ಮ ಎದ್ ಬಂದಂಗಾಯ್ತು, ಹಿಂಗೋ ಎಲ್ಲ ಮುಗಿತಲ್ಲಪ್ಪ ಅಂತ ಅನ್ಕೊಂಡ್ರೆ ಆ ನನ್ ಮಗ ಬೇರೆ ನೀನ್ ಫೋನ್ ಮಾಡಿರೋ ವಿಚಾರನೇ ಇಟ್ಕೊಂಡು ಎದುರಿಸ್ತಾ ಇದ್ದಾನೆ. ಅಷ್ಟರಲ್ಲಿ ಕಿಟಕಿಲಿ ಕ್ವಾಟ್ಲೆ ಅವ್ರು ನಿಂತ್ಕೊಂಡ್ಬಿಡ್ತಾರೆ. ಅವ್ನ್ ಬಾಯಿಗೆ ಹೆಂಗಪ್ಪ ಬೀಗ ಹಾಕ್ಲಂತ ನಾನ್ ಯೋಚನೆ ಮಾಡ್ತಾ ಇದ್ರೆ ನೀನ್ ಅಲ್ಲೋಗಿ ಏನೋ ಒಂದ್ ಪಜಿತಿ ಮಾಡ್ಕೊಂಬಂದ್ ಕೂತಿದೀಯ ಅಂತ ಸಾವಿತ್ರಿ ಹೇಳ್ತಾರೆ. ಅವ್ವ ಭದ್ರಮಾಮನ್ ಕಣ್ಣಿಗೆ ನಾನ್ ಚೆನ್ನಾಗ್ ಕಾಣ್ಬೇಕು ಅನ್ಕೊಂಡಿದ್ದೇನ್ ತಪ್ಪೆ ಅಂತ ಕೇಳ್ತಾರೆ ವಿನಂತಿ. ಮದ್ವೆ ಆಗಗಂಟ ನೀನ್ ಏನ್ ಮಾಡಿದ್ರು ತಪ್ಪೆ ಅಂತ ಸಾವಿತ್ರಿ ಹೇಳ್ತಾರೆ. ತಪ್ಪಿ ಅಣ್ಣಗೆ ಏನಾದ್ರು ನೀನ್ ಫೋನ್ ಮಾಡಿದ್ದಂತ ಗೊತ್ತಾದ್ರೆ ಏನ್ ಆಯ್ತದಂತ ಯೋಚನೆ ಮಾಡಿದೀಯಾ ಅಂತ ಸಾವಿತ್ರಿ ಅವ್ರು ಕೇಳಿದಾಗ ಈ ಕಡೆ ಕ್ವಾಟ್ಲೆ ಅವರಿಗೆ ಸತ್ಯ ಗೊತ್ತಾಗಿ ಶಾಕಲ್ಲೇ ನಿಂತು ಬಿಡ್ತಾರೆ. ಈ ಕಡೆ ಶಿವರಾಮೇಗೌಡರು ಸೈಲೆಂಟ್ ಆಗಿ ಕೂತಿರ್ಬೇಕಾದ್ರೆ ಮೋಹನ ಕಾಫಿ ತಗೊಂಬಂಡು ಕಾಫಿ ತಗೊಳ್ಳಿ ಅಂತ ಹೇಳ್ತಾರೆ. ಅಲ್ಲರಿ ನೀವ್ ಹಿಂಗ್ ತಿಂದಲ್ಲೇ ಕುಡಿದಲ್ಲೇ ಯೋಚನೆ ಮಾಡ್ತಾ ಕುಂತಿದ್ರೆ ಹಿಂಗೇಳಿ ತಗೊಳ್ಳಿ ಕುಡೀರಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಭದ್ರಾಜ್ಜಿ ಅಲ್ಲಿಗೆ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಮೋಹನ್ ಅವ್ರು ಹೇಳ್ತಾರೆ, ರೀ ಅತ್ತೆ ಹೊಸಿ ನಿಮ್ ಕುಟ ಮಾತಾಡ್ಬೇಕಂತೆ. ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ಕಾಫಿ ಲೋಟ ಅಲ್ಲೇ ಇಟ್ಬಿಟ್ಟು ಹೊರಡಕ್ಕೆ ನೋಡ್ತಾರೆ. ಆಗ ಭದ್ರಾಜ್ಜಿ ಹೇಳ್ತಾರೆ, ಶಿವರಾಮ ವಿದ್ಯಾನ ಪರೀಕ್ಷೆ ಬರ್ಸಕ್ಕೆ ಕರ್ಕೊಂಡು ಹೋಗಿ ಇರೋದಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡು ಮುಖ ದರ್ಶನ ಮಾಡಕ್ ನಿಂಗೆ ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು ಕಣಪ್ಪ, ಗೊತ್ತಿದ್ಮ್ಯಾಕು ಮಾತಾಡಕ್ ಏನಿದ್ದದು ಮೋಹನ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಕಣ್ ಮುಂದೆನೆ ತಪ್ಪುಗಳು ನಡೀತಾ ಇದ್ರು ಹಿರಿಕಳಾಗಿ ಅದನ್ನ ನೋಡ್ಕೊಂಡಿರೋದು ತಪ್ಪೇಯ, ನಾ ಮನ್ಸಲ್ ಮಾಡ್ಕೊಂಡು ಕೊರಿಗ್ ಸಾಯೋದ್ಕಿಂತ ಇಂತಾವ ಹೇಳೋಣ ಅಂತ ತೀರ್ಮಾನ ಮಾಡ್ಕೊಂಡ್ ಬಂದೀನಿ ಅಂತ ಅಜ್ಜಮ್ಮ ಹೇಳ್ತಾ ಇರ್ಬೇಕಾದ್ರೆ ವಿದ್ಯವ್ರು ಅಲ್ಲಿಗೆ ಬಂದಿರ್ತಾರೆ. ನಾನ್ ಏನೇ ಮಾಡಿದ್ರು ಅಟ್ಟಿ ನಿಯಮ ಮೀರಿ ಅಟ್ಟಿಗೆ ಕೆಟ್ಟ ಕೆಲ್ಸ ಆಗೋಂಗೆ ನಾನ್ ಮಾಡಕ್ಕಿಲ್ಲ ಅಂತ ಶಿವರಾಮ ಅವರು ಹೇಳ್ತಾರೆ. ಇವತ್ತಿನ ಗಂಟ ನಿನ್ ತೀರ್ಮಾನದಲ್ಲಿ ನ್ಯಾಯ ಇತ್ತು, ಅದ್ರ ಬಗ್ಗೆ ನನ್ಗೂನು ವಿಶ್ವಾಸ ಇತ್ತು, ಆದ್ರೆ ಈಗ ನೀನು ಆತುರದಿಂದ ತಗೊಂಡ ನಿರ್ಧಾರ ದೊಡ್ಡ ಅನಾಹುತ ಮಾಡ್ತದೆ ಅಂತ ನನಗೆ ಆತಂಕ ಆಗ್ತಾ ಇದೆ ಅಂತ ಹೇಳ್ತಾರೆ ಭದ್ರಾಜ್ಜಿ. ಅಟ್ಟಿಲಿ ಯಾರು ಭಯ ಪಡೋದಾಗ್ಲಿ ಯೋಚನೆ ಮಾಡೋದಾಗ್ಲಿ ಬೇಕಾಗಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ತಪ್ಪು ಮಾಡಕ್ಕಿಲ್ಲ ಅಂತ ಶಿವರಾಮ ಅವರು ಹೇಳ್ತಾರೆ. ಆದ್ರೆ ಈಗ ಭದ್ರಿಗೂ ವಿನಂತಿಗೂ ಮದ್ವೆ ಮಾಡಕ್ ಹೊಂಟಿದ್ಯಲ್ಲ ಅದು ಸರಿ ಇಲ್ಲ ಕಣ್ಲಾ ಅಂತ ಭದ್ರಾಜ್ಜಿ ಹೇಳ್ತಾರೆ. ಹಂಗಾದ್ರೆ ಅನ್ಯಾಯ ಆಗಿರೋ ಒಂದ್ ಹೆಣ್ಣಿಗೆ ನ್ಯಾಯ ಕೊಡ್ಸೋದ್ ಬ್ಯಾಡ್ವೇ ಅಂತ ಶಿವರಾಮ ಕೇಳಿದಾಗ, ನೊಂದಿರೋ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡೋದು ಎಷ್ಟು ಸರಿ ಹೇಳು ಅಂತ ಕೇಳ್ತಾರೆ ಭದ್ರಾಜ್ಜಿ. ಬಸ್ರಿ ಹೆಂಗ್ಸು ನಮ್ಮ ವಂಶದ ಕುಡಿನ ಒಡ್ಲಲ್ಲಿ ಇಟ್ಕೊಂಡು ಒದ್ದಾಡ್ತಾವಳೆ ಅಂತ ಹೆಣ್ಣು ಕಣ್ಣೀರ್ ಆಗ್ತಾ ಇದ್ರೆ ನಮ್ಮ ಮನೆ ಒಳ್ಳೇದಾಗುತ್ತಾ ಹೇಳು ಅಂತ ಕೇಳ್ತಾರೆ ಭದ್ರಾಜ್ಜಿ. ನಾನೇನು ಈ ಮದ್ವೆನ ಸಡಗರ ಸಂಭ್ರಮದಿಂದ ಮಾಡ್ತಾ ಇಲ್ಲ, ಧರ್ಮ ಸಂಕಟದಿಂದಲೇ ಈ ತೀರ್ಮಾನಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾರೆ ಶಿವರಾಮ ಅವರು. ನನ್ನ ಮನ್ಸಿಗೆ ಕಷ್ಟ ಆದಂಗೆ ಈ ತೀರ್ಮಾನ ತಗೊಳ್ಳೋದಿಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಆಗ ಭದ್ರಾಜ್ಜಿ ಹೇಳ್ತಾರೆ, ಕಾರಣಗಳು ಏನೇ ಇರ್ಲಿ ಪಾಪದಲ್ಲಿ ಕೊಯ್ಕೊಂಡ್ರ ಮೂಗು ಶಾಂತವಾದ್ಮೇಲೆ ಬಂದದೆ ಅಂತ ಕೇಳ್ತಾರೆ. ಹಂಗೇನಾದ್ರೂ ಈಗ ತಪ್ಪು ಮಾಡಿದ್ರೆ ಮುಂದೆ ಅದನ್ನ ಸರಿ ಮಾಡಕ್ಕಾದದೆ ಅಂತ ಕೇಳ್ತಾರೆ ಭದ್ರಾಜ್ಜಿ. ಹಂಗಂತ ಯೋಚನೆ ಮಾಡ್ಕೊಂಡು ಆಗ ಅನಾಹುತಕ್ಕೆ ದಾರಿ ಮಾಡ್ಕೊಡಕ್ಕಾಗುತ್ತಾ ಅಂತ ಶಿವರಾಮ ಅವರು ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿತಾ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.